देखिए, आज नया पाठ के बारे में जानकारी प्राप्त करेंगे। इसके बारे में एक दो प्रश्न पूछता हूँ, प्रश्नों को जवाब देना चाहिए। लाहौर से डरकर क्या लाहौर से डरकर क्या नहीं हो सकती? लाहौर से डरकर नौका पार नहीं हो सकती, ಅಲೆಗಳಿಗೆ ಅಂಜಿಗಡೆ ದೋಣಿ ದಡ ಸೇರಲು ಸಾಧ್ಯವಿಲ್ಲ। ठीक है, बैठिए। और एक प्रश्न है दिव्या, चींटी अपने हाथ में दान लेकर दीवार पर चढ़ते समय कितना बार गिरते हैं? 100 बार। 100 बार। 100 बार का मतलब 100 बार का अर्थ 100 बार का मतलब ಇರುವೆ ಸಿಡೌನ್ ಪ್ಲೀಸ್। ಆ ಇರುವೆ ಆಹಾರವನ್ನು ಬಾಯಿಯಲ್ಲಿ ಕಚ್ಚಿಕೊಂಡು ಗೋಡೆಯ ಮೇಲೆ ಹತ್ತುತ್ತಾ ಇರಬೇಕಾದ್ರೆ, ತನ್ನ ಗುರಿಯನ್ನು ಮುಟ್ಟಬೇಕಾದ್ರೆ, ತನ್ನ ಗೂಡನ್ನು ಸೇರ್ಬೇಕಾದ್ರೆ 100 ಬಾರಿ ಬೀಳುತ್ತೆ। कितना बार गिरते हैं? 100 बार। मगर अपना मंजिल तक पहुंच जाना चाहता है, ಕೊನೆಗೂ ಕೂಡ 101ನೇ ಬಾರಿ ತನ್ನ ಗುರಿಯನ್ನ ಹೌದಲ್ಲ? ಅದಕ್ಕೆ इसमें देखिए लक्ष्मी देवी कहते हैं कोशिश करने वाला कभी हार नहीं हो सकती, ಪ್ರಯತ್ನ ಮಾಡುವವನು ಎಂದಿಗೂ ಸೋಲುವುದಿಲ್ಲ। ಆದ್ದರಿಂದ ನೀವು ಕೂಡ ನಿಮ್ಮ ಜೀವನದಲ್ಲಿ ಪ್ರಯತ್ನವನ್ನ ಮಾಡಿ। इस साल मैं परीक्षा में पहला श्रेणी में उत्तीर्ण होने के लिए प्रयत्न करना चाहिए। सभी विद्यार्थियों ने पहला श्रेणी में उत्तीर्ण होने के लिए और इसके साथ साथ अभी कुछ ज्यादा वो डिस्टिंक्शन में आने के लिए कोशिश करना चाहिए। ಪ್ರಯತ್ನವನ್ನ ಒಂಥರ ಒಂದು ಶಬ್ದ ಕೊಟ್ಟಿದ್ದ, ಕೋಶಿಶ್ ಕರ್ನಾ, ಪ್ರಯತ್ನ ಮಾಡು, इस वाक्यों में प्रयोग कीजिए ಕೊಟ್ಟಿದ್ದ। ಒಂದು ಮಾರ್ಕ್ ಕೊಡ್ತಾನೆ ಈ ಸಲ। ಕೋಶಿಶ್ ಕರ್ನಾ ಅಂದ್ರೆ ಅರ್ಥ ಪ್ರಯತ್ನ ಮಾಡು। ನೀವು ಅದಕ್ಕೊಂದು ವಾಕ್ಯ ಮಾಡು, मैंने इस साल परीक्षा में पहला श्रेणी में उत्तीर्ण होने के लिए कोशिश करता हूँ। ನಾನು ಈ ವರ್ಷ ಮೊದಲನೇ ಶ್ರೇಣಿಯಲ್ಲಿ ಉತ್ತೀರ್ಣನಾಗಲು ಪ್ರಯತ್ನ ಮಾಡುತ್ತೇನೆ। ಅದನ್ನಾದ್ರೂ ಬರೀಬಹುದು, ಇದನ್ನು ಬರೀಬಹುದು। मैं इस साल परीक्षा होने के बाद मैं शादी होने के लिए कोशिश कर रहा हूँ। ನಾನು ಈ ವರ್ಷ ಪರೀಕ್ಷೆ ಆದ್ಮೇಲೆ ಮದುವೆ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ, ಬರೀಬಹುದು। ಉತ್ತರ ಸರಿ ನೀನು ಬರೆದ್ರು ಅದು ಅರ್ಥ ಇರ್ಬೋದು, ಆದ್ರೆ ನಮಗೆ ಬರೆದಿದ್ರೆ ಉತ್ತರ ಸರಿ ಇತ್ತಂದ್ರೆ ಮಾರ್ಕ್ಸ್ ಕೊಡ್ತೀವಿ ಅದಕ್ಕೆ। ನೀನು ಪರೀಕ್ಷೆಯಲ್ಲಿ ಮೊದಲನೇ ಶ್ರೇಣಿಯಲ್ಲಿ ಉತ್ತೀರ್ಣನಾಗ್ತೀನಿ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದ್ರೆ ಓಕೆ। मैं इस साल वो शादी करने के लिए मैं कोशिश कर रहा हूँ, ನಾನು ಮದುವೆ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಬರೆದ್ರು ಉತ್ತರ ಸರಿ ಇದೆ, ಮಾರ್ಕ್ಸ್ ಕೊಡ್ತೀವಿ ನಾವು, ಗೊತ್ತಾಯ್ತಾ? ಅದನ್ನ ಬರಿಬಾರ್ದು, ತಪ್ಪು ಅಂತ ಹೇಳೋದು, ವಾಕ್ಯದಲ್ಲಿ ಪ್ರಯೋಗವನ್ನ ಮಾಡಬೇಕು। देखिए किताब देखिए, मैं किस तरह पद्य को पढ़ाता हूँ, तुम्हें भी उसी तरह पढ़ाने के प्रयास करना चाहिए। इस कविता का रचयिता सोहनलाल द्विवेदी। सोहनलाल द्विवेदी। इस कविता में कवि ने यहाँ संदेश दिया है। ಈ ಪದ್ಯದಲ್ಲಿ ಕವಿ ಈ ರೀತಿಯಾದ ಸಂದೇಶವನ್ನ ನೀಡಿದ್ದಾರೆ। किताब देखो, सतत प्रयत्नशील व्यक्ति निश्चिंत रूप से जीत होती है। सत्यದ ಮಾತು, ಸತತ ಪ್ರಯತ್ನಶೀಲ ವ್ಯಕ್ತಿ, ಯಾರು ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಬರ್ತಾ ಇದ್ದೀರೋ ಆ ವಿದ್ಯಾರ್ಥಿಗಳು, ಆ ಮನುಷ್ಯ ನಿಶ್ಚಿಂತೆಯಿಂದ ಗೆಲುವನ್ನು ಪಡೆಯುತ್ತಾನೆ। ನಿಶ್ಚಿಂತೆಯಿಂದ ಗೆಲುವನ್ನು ಪಡೆಯುತ್ತಾರೆ। ಹೌದು, ಪ್ರಾರಂಭದಿಂದ ಚೆನ್ನಾಗಿ ಓದ್ಕೊಂಡು ಬಂದಿದ್ದಾರೆ, ಅವತ್ತಿಂದ ಅವತ್ತೇ ಬರೆಯೋದು ಓದೋದು ಎಲ್ಲ ಮನದಟ್ಟು ಮಾಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿ ಅವನು ಎಲ್ಲಿ ಕೂರಿಸಿದ್ರು ಬರೀತಾನೆ, ಕಸ ಕೂರಿಸಿದ್ರು ಬರೀತಾನೆ, ಅವನಿಗೆ ಯಾವ ಕಣ್ಣು ತುಂಬ CC ಕ್ಯಾಮ್ರಾ ಇಟ್ರು ಬರೀತಾನೆ। ಕೆಲವು ನೋಡಿದ್ದು ನಾನು ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ನಲ್ಲಿ, ನಾನು ಸುಮಾರು ಸಲ ಗರ್ಲ್ಸ್ ಬಾಯ್ಸ್ ತುಂಬಾ ಇಂಟೆಲಿಜೆಂಟ್ ಇರ್ತಾರೆ ಕೆಲವು ಮುರಾರ್ಜಿ, ಈ ಗರ್ಲ್ ಸ್ಟೂಡೆಂಟ್ಸ್ ಪಕ್ಕ ಮುರಾರ್ಜಿ ಸ್ಟೂಡೆಂಟ್ಸ್ ಬಿದ್ದಿದ್ರೆ ಅದು ಲಕ್ ತುಂಬಾ ಇಂಟೆಲಿಜೆಂಟ್ ಅಷ್ಟೇ ಅವರು
ಒಬಿಡಿಯಂಟ್ ಸ್ಟೂಡೆಂಟ್ಸ್, ಏನು ಕೆಟ್ಟದ ಮಾತಾಡೋದಾಗಲಿ ಕೆಟ್ಟದ ಮಾಡೋದ ತುಂಬ ನಿಂತಿದೆ. ಅವ್ರಿಗೆ ನಾವೇನಾದ್ರು ಡಿಸ್ಟರ್ಬ್ ಮಾಡಿದ್ರು ಅವ್ರಿಗೆ ಸರ್ ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡ್ರಿ, ಅಷ್ಟು ಒಳ್ಳೆ ಚೆನ್ನಾಗಿ ಮಕ್ಕಳು ಅವ್ರ ಹ್ಯಾಂಡ್ ರೈಟಿಂಗ್ ಬರೀತಾ ಇರೋದು ನೋಡಿದರೆ ಮುದ್ದಾಗಿ ನಾನು ಕುತ್ಕೊಳಂಗಿಲ್ಲ ಈ ಚೇರ್ ಮೇಲೆ ಅಲ್ಲಿ 10:30 1:30 ಮಠ CC कैमरे इರುತ್ತೆ ಕುತ್ಕೊಳಂಗೆ ಇಲ್ಲ. इस कविता का सारांश के बारे में कवि सोहनलाल द्विवेदी ने कहते हैं, लहरों से डरकर नौका पार नहीं होती, लहरों से डरकर नौका पार नहीं होती, ಅಲೆಗಳಿಗೆ ಅಂಜಿದೊಡೆ ದೋಣಿ ದಡ ಸೇರಲು ಸಾಧ್ಯವಿಲ್ಲ, ಅಲೆಗಳಿಗೆ ಅಂಜಿದೊಡೆ ದೋಣಿ ದಡ ಸೇರಲು. ನೌಕಾ ಅಂದ್ರೆ ಏನು? नौका इसका मतलब क्या है? दोणी। नौका का मतलब दोणी ಹೌದಾ? ಲಹರೋ, ಲಹರೋ ಅಂದ್ರೆ ಏನು? ಲಹರೋ ಅಲೆಗಳು ಹೌದಾ? ಡರ್ನ ಅಂದ್ರೆ ಏನು? ಡರ್ನ ಭಯ, ಭಯ. ವೆರಿ ಗುಡ್. ಡರ್ನ ಭಯ. ಒಂದ್ಸಲ ಎಕ್ಸಾಮ್ನಿಗೆ ಡರ್ನ ಡರ್ इसका ವಿರುದ್ಧ ಶಬ್ದ ಕೇಳಿದ್ದ, ಯಾರು ಬರೆದ್ರು? ಏನ್ ಬರೀತಾರ? ಡರ್ ಅಂದ್ರೆ ಭಯ, ಅದಕ್ಕೆ ವಿರುದ್ಧ ಶಬ್ದ ಕೇಳಿದ್ರೆ ಏನ್ ಬರೀತಾರ? ಡರ್ಗೆ ಡರ್, ಅದಕ್ಕೆ ಆಪೋಸಿಟ್ ವರ್ಡ್ ಏನ್ ಬರೀತಾರ? ಕನ್ನಡದಾಗ ಏನಂದ್ರೆ ಭಯ, ಏಯ್ ಭಯ, ನಿರ್ಭಯ ಕನ್ನಡದಲ್ಲಿ ಬರೆಯೋದು. ಹಾಗಾದ್ರೆ ಡರ್ಗೆ ತಪ್ಪು, ತುಂಬಾ ಜನ ಡರ್ ಅಂತ ಬರ್ತಾರೆ. ರಾಂಗ್. ಡರ್ ನಿಡರ್, ಡರ್ ನಿಡರ್, ಭಯ ನಿರ್ಭಯ. ನೋಡಿ, 3 ಅಕ್ಷರ ಡರ್ ನಿಡರ್ ಅಂತ ಬರೆದ್ರೆ 1 ಮಾರ್ಕ್. ತುಂಬಾ ಜನ ಅಡರ್ ಅಂತ ಬರ್ತಾರೆ. ಯಾರನ್ನ ಅಡರ್ತೀರಿ? ಡರ್ ನಿಡರ್, ಅಡರ್ ಅಲ್ಲಿ ಡರ್ ಭಯ ನಿರ್ಭಯ. ಲಹರೋं से डरकर नौका पार नहीं होती, ಅಲೆಗಳಿಗೆ ಅಂಜಿದೊಡೆ ದೋಣಿ ದಡ ಸೇರಲು ಸಾಧ್ಯವಿಲ್ಲ. कोशिश करने वालों की कभी हार नहीं होती, ಪ್ರಯತ್ನ ಮಾಡುವವನು ಜೀವನದಲ್ಲಿ ಎಂದಿಗೂ ಕೂಡ नन्हे चींटी जब दान देकर चलती है, ನನ್ನೆ ಚೀಂಟಿ ಒಂದು ಚಿಕ್ಕ ಇರುವೆ ತನ್ನ ಬಾಯಲ್ಲಿ ಆಹಾರದ ಅಗಳನ್ನು ಇಟ್ಕೊಂಡು ಓ ಚಲ್ತಿ ಹೈ ನಡೀತಾ ಇದೆ. ನಡೀತಾ ಇರ್ಬೇಕಾದ್ರೆ ಚಡ್ತಿ ದೀವಾರ್ ಪರ್ 100 ಬಾರ್ फिसलाती है. ಚಡ್ತಿ दीवार, दीवार का मतलब क्या है? दीवार ಅಂದ್ರೇನು? ಗೋಡೆ. ನೋಡಿ, ಆ ಒಂದು ಚಿಕ್ಕ ಇರುವೆ ತನ್ನ ಬಾಯಲ್ಲಿ ಅನ್ನದ ಅಗಡನ್ನು ಇಟ್ಕೊಂಡು ಗೋಡೆ ಮೇಲೆ ನಡೀತಾ ಇದೆ. ನಡೀತಾ ಇರ್ಬೇಕಾದ್ರೆ ಸೌಬ ಪಿಸ್ಲಾತಿ, ಪಿಸ್ಲಾನ ಬಿಡೋದು, 3 ಬಾರಿ ಬಿಡೋದು. ಅದು ಗುರಿ ಎಷ್ಟಿರ್ಬೋದು, ಅದು ತನ್ನ ಗುರಿ ಮುಟ್ಬೇಕು ಅಂದ್ರೆ ತನ್ನ ಮನೆ ಅಲ್ಲಿ ಒಂದು ಅದರ ಗೂಡಿದೆ, ಆ ಗೂಡನ್ನು ಮುಟ್ಬೇಕು. ಆ ಬಾಯಲ್ಲಿ ಅನ್ನದ ಅಗಡ ಯಾಕೆ ಇಟ್ಕೊಂಡಿದೆ? ತನ್ನ ಮರಿಗೆ ಕೊಡಬೇಕು. ತಾನು ತಿಂದಿದೆ, ತನ್ನ ಮರಿಗೆ ಕೊಡೋದಕ್ಕೆ, ತನ್ನ ಗುರಿಯನ್ನು ಮುಟ್ಟೋದಕ್ಕೆ ಪಾಪ ಎಷ್ಟು ಪ್ರಯತ್ನ ಮಾಡಿ 3 ಸಲ ಬಿಡುತ್ತಲ್ಲ, ಆದರೂ ಕೂಡ ಅದರ ಅಸಫಲನಾಗಲಿಲ್ಲ. ನನ್ನ ಮುಟ್ಟಕ್ಕಾಗಲ್ಲ ಅಂತ ಸೋಲೇ ಇಲ್ಲ. 3ನೇ ಒಂದು ಬಾರಿ ಮುಟ್ಟೇ ಮುಟ್ಟ. ಹಬ್ಬ ನೋಡ್ರಿ, ಅದು ಸಾಧನೆ. ಹಾಗೆ ಚಡ್ತಿ ದೀವಾರ್ ಪರ್ 100 ಬಾರ್ फिसलाती, ಗೋಡೆ ಮೇಲೆ ಹತ್ತತಕ್ಕಂತ ಇರುವೆ 100 ಬಾರಿ ಬಿದ್ರೂ ಕೂಡ ಮನ್ಕಾ ವಿಶ್ವಾಸ, ನನ್ನ ಮನಸ್ಸಿನ ಮೇಲೆ ವಿಶ್ವಾಸ, ನನಗೆ ಮನಸ್ಸಿಗೆ ವಿಶ್ವಾಸ ಇದೆ, ನನಗೆ ನಂಬಿಕೆ ಇದೆ. 100 ಬಾರಿ ಬಿದ್ರೂ ಖಂಡಿತ 100ನೇ ಒಂದು ಬಾರಿ ನಾನು ಮುಟ್ತೀನಿ. ಗುರಿಯನ್ನು ತಲುಪ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ. ರಗೋಮೆ ಸಾಹಸ್ ಬರ್ತಾ ಹೈ, ನನ್ನ ನರನಾಡಿಗಳಲ್ಲಿ ತುಂಬಿ ಉಕ್ಕಿ ಹರಿತಾ ಇದೆ. ಏನು? ನಾನು ಗುರಿಯನ್ನು ಮುಟ್ಟುತ್ತೀನಿ ಅಂತಕ್ಕಂಥ ನಂಬಿಕೆ, ಭರವಸೆ ನನಗೆ ಇದೆ ಅಂತಂತೆ. ಯಾವುದು? ಇರುವೆ. ಚಡ್ಕರ್ ಗಿರ್ನಾ, ಗಿರ್ಕರ್ ಚಡ್ನಾ, ಓ ಅಕ್ರಾತ ಹೈ. ನೋಡಿ, ಇಂಥ ಸಾಹಸದ ಕೆಲಸವನ್ನು ಮಾಡಬೇಕಾದ್ರೆ ಚಡ್ಕರ್ ಗಿರ್ನಾ, ಗಿರ್ಕರ್ ಚಡ್, ಏಳು ಬೀಳು, ಬೀಳು ಏಳು, ಇದು ಸಹಜ.
ಸಹಜವಾಗಿ ಬರುತ್ತೆ. ಈ ಒಂದು ಹೇಳೋದು ಬೀಳೋದು ಇಲ್ಲ ಅಂದ್ಮೇಲೆ ಒಂದು ಗುರಿ ಮುಟ್ಟೋದಕ್ಕೆ ಅದು ಸಹಜವಾಗಿ ಬರುತ್ತೆ. ಒಂದು ಮಗು ನಡೀತಾ ಇರ್ಬೇಕಾದ್ರೆ ಹೇಳುತ್ತೆ, ಬೀಳುತ್ತೆ, ಅಂಬೆಗಾಲಲ್ಲಿ ಮತ್ತೆ ಬೀಳುತ್ತೆ, ಮತ್ತೆ ಎದ್ದಾಳುತ್ತೆ, ಸ್ವಲ್ಪ ದೂರ ತೆವಳುತ್ತೆ, ಆ ಬಿದ್ದಾಗ ಮೊಣಕಾಲೆಲ್ಲ ತರ್ಚುತ್ತೆ, ಹೌದಾ? ಆದ್ರೂ ಬಿಡಲ್ಲ. ಚಲನ ಅಮಾರ ಕಾಮ ಮುಂದೆ ಸಾಗುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಈಗ ನಾವು ಅಂಟು ಬಿಡಿದ್ವಿ, ಇದ್ದಕ್ಕೆ ಹೋಗ್ತಾ ಇದೀವಿ, ಹೋಗ್ಬೇಕು. ಕಲ್ಲಿರಲಿ ಮುಳ್ಳಿರಲಿ ಏನೇ ಇರಲಿ ದಾಟ್ಕೊಂಡು ಹೋಗೋಣ. ನಿಮ್ದು ಈ ಒಂದು ನಿಮ್ಮ ಗುರಿ ಈ ರೀತಿಯಾಗಿರ್ಬೇಕಾಗ ನೋಡಿ ಮಕ್ಕಳೇ. ಚಡ್ಕರ್ ಗಿರ್ನ ಗಿರ್ಕರ್ ಚಡ್ನ ಅಂದ್ರೆ ಈ ಹತ್ತಬೇಕಾದ್ರೆ ಬೀಳೋದು, ಬೀಳ್ಬೇಕಾದ್ರೆ ಹತ್ತೋದು, ಇವೆಲ್ಲ ಅಕ್ರಾಂತ ಹೇ, ಇದು ಸಹಜ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಅಕೀರ್ ಉಸ್ಕಿ ಮೆಹನತ್ ಬೇಕಾರ ನಹಿ ಹೋತಿ, ಅಕೀರ್ ಉಸ್ಕಿ ಮೆಹನತ್. ಇಂಥ ಒಂದು ಕೆಲಸವನ್ನು ಮಾಡ್ಬೇಕಾದ್ರೆ ಮೆಹನತ್, ಪರಿಶ್ರಮ, ಕಷ್ಟ ಬೇಕಾರ ನಹಿ ಹೋತಿ, ಪಡಬೇಕಾಗಿದೆ. ಆದ್ರೆ ಅದಕ್ಕೆ ಬೇಕಾರ ಬೇಸರವನ್ನು ಪಟ್ಟುಕೊಳ್ಳೋ ಬೇಸರ ಮಾಡ್ಕೋಬಾರ್ದು. ಮೆಹನತ್ ಸೇ ಹಾಗೆ ಚಲನಾ ಚಾಯಿ, ಕಷ್ಟಪಟ್ಟು ನಾವು ಮುಂದೆ ಸಾಗಬೇಕಾಗಿದೆ. ನಾವು ಬದುಕನ್ನ ಪೂರ್ತಿ ಮಾಡಬೇಕಾಗಿದೆ. ಅಕೀರ್ ಉಸ್ಕಿ ಮೆಹನತ್ ಬೇಕಾರ ನಹಿ ಹೋತಿ, ಕಷ್ಟಪಟ್ಟು ಮುಂದೆ ಸಾಗಬೇಕೆ ವಿನ ಬೇಕಾರ ಅಯ್ಯೋ ಏನಪ್ಪ ಇದು ಬೇಕಿತ್ತ, ಐಸಾ ನಹಿ ಹೋನಾ ಚಾಹಿಯೆ. ಕೋಶಿಶ್ ಕರ್ನೆ ವಾಲನ್ ಕಿ ಕಭಿ ಹಾರ್ ನಹಿ. ಪ್ರಯತ್ನ ಮಾಡುವವರು ಜೀವನದಲ್ಲಿ ಖಂಡಿತವಾಗ್ಲೂ ಕೂಡ ಗುರಿಯನ್ನ ಮುಟ್ಟರೆ ಯಾವತ್ತೂ ಕೂಡ ಅವರು ಸೋಲದು ಎಂದು ಸೋಲದು. ಹೌದಾ? ಖಂಡಿತ ಸೋಲಲ್ಲ. ನೀವು ಪ್ರಯತ್ನ ಮಾಡಿ ಮಕ್ಕಳೇ. ನಿಮ್ಮ ಎಲ್ಲ ಒಂದು ಶ್ರಮ ಇನ್ನೊಂದು ತಿಂಗಳಲ್ಲಿ, ಡಿಸೆಂಬರ್ ಮುಗಿತು, ಇವತ್ತಲ್ಲಿ 20, ನೆಕ್ಸ್ಟ್ ವೀಕ್ ಒಂದು ಕಳೆದ್ರೆ ಅದು ಕ್ರಿಸ್ಮಸ್ ರಜಾ, ಅದು ಬಂದೇ ಜನವರಿ ಮಾರ್ಚ್ ಫಸ್ಟ್ ಮಾಡಿದ್ರೆ ಫೆಬ್ರವರಿ 35 ದಿನ ನಿಮ್ಮ ಪಾಠ ಕೇಳೋದು. ಫೆಬ್ರವರಿ 3 ವಾರ ಬರೀತು, ಬರೆದ ತಕ್ಷಣ ಮುಗಿಯಿತು, ಆ ಟಿಕೆಟ್ ಬಂದು ಮಾರ್ಚ್ 1ರಿಂದ ಎಕ್ಸಾಮ್ ವಿವಾಲಯ PUC ಫಸ್ಟ್ ಇಯರ್, ಸೆಕೆಂಡ್ PUC ಮಾರ್ಚ್ 1ರಿಂದಾನೆ. ಅವ್ರು ಮುಗಿದ ತಕ್ಷಣ ನಿಮ್ದೆ, ಅವ್ರು ಮುಗಿದ ಡೆಸ್ಕ್ ಖಾಲಿ ಮಾಡ್ತಾರೆ, ಸೆಂಟರ್ ನಿಮ್ದು. ಎರಡು ದಿನ ಆದ್ಮೇಲೆ ಮಾರ್ಚ್ 1ರಿಂದ ಅವ್ರದ್ದು 11 ನಿಮ್ದು 16, 17, 20 ಅಂತಂದ್ರೆ ನೋಡೋಣ. 2 ದಿನ ಮುಂಚೆ ಆಗ್ಬೋದು, 2 ದಿನ ಲೇಟ್ ಆಗ್ಬೋದು. ಮೋಸ್ಟ್ಲಿ ಕಾಯಂ 21 ಈ 1ನೇ ತಾರೀಕಿಗೆ ಬೇಕು. ಅಂತಿಮ ವೇಳಾಪಟ್ಟಿ ಬಿಡುಗಡೆ ಆಗಿದೆ. 1ನೇ ತಾರೀಕು 1/1/2025 ಅಂತಿಮ ವೇಳಾಪಟ್ಟಿ ಪ್ರಕಟಣೆ ಆಗಿದೆ. ನೆಕ್ಸ್ಟ್ ನೋಡಿ, 1ನೇ ಕಾಲದಲ್ಲಿ ನೀವೇನ್ ತಿಳ್ಕೊಂಡ್ರಿ? ಯಾವುದೇ ಒಬ್ಬ ವ್ಯಕ್ತಿ ಅಲೆಗಳಿಗೆ ಅಂಜಿಕೊಂಡ್ರೆ, ಸಮುದ್ರದಲ್ಲಿ ಅಲೆಗಳಿಗೆ ಅಂಜಿಕೊಂಡ್ರೆ ಯಾವುದೇ ಕಾರಣಕ್ಕೂ ನದಿ ಸಾರಿ ಆ ದೋಣಿ ನಡವನ್ನು ಸೇರಲು ಸಾಧ್ಯವಿಲ್ಲ. ಹೌದಾ? ಒಂದು ಇರುವೆ ತನ್ನ ಗುರಿಯನ್ನು ಮುಟ್ಟಬೇಕಾದ್ರೆ 100 ಬಾರಿ ಬಿಟ್ಟರು ಕೂಡ ಅದು ಅಂಜದೆ ಅಳಕದೆ 101ನೇ ಬಾರಿ ಆ ಗುರಿಯನ್ನು ಮುಟ್ಟುತ್ತೆ. ಇಂಥ ಒಂದು ಕೆಲಸವನ್ನು ಮಾಡ್ತಾ ಸಂದರ್ಭದಲ್ಲಿ ನಾವು ಹೇಳುವುದು ಬೀಳುವುದು ಸಹಜ. ಆ ಒಂದು ಕೆಲಸ ಗುರಿ ಮುಟ್ಟತಕ್ಕಂಥ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೆ ನಾವು ಅಸಮರ್ಥರಾಗಬಾರ್ದು, ಹಿಂದೆ ನೋಡಬಾರ್ದು, ನಾವು ಅನ್ಯತಾ ಭಾವಿಸ್ದಂಗೆ ಮುಂದೆ ಗುರಿಯನ್ನು ಮುಟ್ಟತಕ್ಕಂಥ ಕೆಲಸದಲ್ಲಿ ನಿರತರಾಗಬೇಕೆ ವಿನ ನಾವು ಬೇಸರ ಮಾಡ್ಕೊಳ್ಳೋದಾಗ್ಲಿ, ತಾತ್ಸಾರ ಮಾಡೋದಾಗ್ಲಿ ಮಾಡಬಾರ್ದು. ಪ್ರಯತ್ನ ಮಾಡುವವನು ಮಾತು ಮೊದಲನೇ ಕಾಲದಲ್ಲಿ ಹೇಳಿ. ಇನ್ನು 2ನೇ ಕಾಲಕ್ಕೆ ಬನ್ನಿ. डुबकिया सिंधु में गुतका लगाता है. डुबकिया डुबाना ಅಂದ್ರೆ ಮುಳುಗೋದು. डुबकिया सिंधु ಸಮುದ್ರ, ಸಿಂಧು ಸಮುದ್ರ, डुबकिया ಮುಳುಗು. गोताखोर ಈಜುಗಾರ. गोताखोर का मतलब क्या है? गोताखोर जगह नहीं है लिखने के लिए. गोताखोर ಅಂದ್ರೆ ಈಜುಗಾರ. ಹೌದಾ? ನೋಡಿ, ಸಿಂಧು इसका मतलब ಸಿಂಧು ಅಂದ್ರೆ ಏನು? ಸಮುದ್ರ. ಸಿಂಧು का मतलब ಒಬ್ಬ
ಈಜುಗಾರ ಸಮುದ್ರದಲ್ಲಿ ಮುಳುಗುತ್ತಾರೆ. ಏನ್ ಮಾಡ್ತಾನೆ? ದುಡುಕಿಯ ಸಿಂಧು ಗೊತ್ತಾಗ ಆಳವಾದ ಸಮುದ್ರದಲ್ಲಿ ಮುಳುಗ್ತಾನೆ. ನೋಡಿ ಎಷ್ಟು ಆಳ ಇದೆ ಅಲ್ಲಿಂದ. ನಮ್ಗೆ ಅನ್ಸುತ್ತೆ ಎಷ್ಟು ನೀರಿದೆ. ಇಲ್ಲಿಂದ ಸಮುದ್ರದ ದಂಡೆ ಮೇಲೆ ನೋಡಿ, ಸಮುದ್ರ ದಂಡೆ ಮೇಲೆ ದೋಣಿ ಅಲೆಗಳು ಹಿಂಗೆ ಅಲೆಗಳು ಇದ್ದಾಗ ದೋಣಿ ಹಿಂಗೆ ಆಗುತ್ತೆ ನೋಡಿ. ಅಲೆಗಳಿಗೆ ಅಂಜಿದೊಡೆ ದೋಣಿ ನಡೆಸಿ ಆ ಸಮುದ್ರದಿಂದ ತಳದಿಂದ ತಳ ಮುಟ್ಟೋದಕ್ಕೆ ಎಷ್ಟು ಆಳ ಬಂದಿದೆ. ಒಬ್ಬ ಈಜುಗಾರ ಸಮುದ್ರದ ತಳವನ್ನು ಮುಟ್ಟೋದಂದ್ರೆ ಅಷ್ಟು ಸುಲಭ. ಗೊತ್ತಾಯ್ತು? ಆ ಸಮುದ್ರದ ತಳವನ್ನು ಮುಟ್ಟೋದಕ್ಕೆ ಪ್ರಯತ್ನ ಮಾಡ್ತಾನೆ ಒಬ್ಬ ಈಜುಗಾರ. ಜಾಕರ್ ಖಾಲಿ ಹಾತ್ ಲೌಟ್ಕರ್ ಆತ ಮುಳುಗ್ತಾನೆ. ಅರ್ಧಕ್ಕಿಂತ ಜಾಸ್ತಿ ಮುಳುಗ್ತಾನೆ. ಭಯ ಅನ್ಸುತ್ತೆ ಅವನಿಗೆ. ಇನ್ನೂ ಎಷ್ಟು ಆಳಬೇಕು ನೋಡಿ, ಎಷ್ಟು ಆಳ ಹೋಗಿದ್ದಾನೆ. ಸುಮಾರು ಮುಖಾಲು ಭಾಗ ಹೋಗಿದ್ದಾನೆ. ಕೈಯಲ್ಲಿ ಚಾಚಿದ್ದಾನೆ. ಕಾಲೆಲ್ಲಿಗಿದೆ ನೋಡಿ, ಸೀದ ಕೈ ಚಾಚಿದ್ದು ಸ್ವಲ್ಪ ಕಾಲು ಭಾಗ. ಹೌದಾ? ಹೌದಾ? ನೀರಿನಲ್ಲಿ ನಾವು ಮುಳುಗಿದಾಗ ಹೆಂಗ ಅನ್ಬೇಕು ಗೊತ್ತಾ? ನೀರಿನಲ್ಲಿ ಬಿದ್ದ ತಕ್ಷಣ ಈ ತರ ನಾವು ನೀರನ್ನ ಹಿಂಗ ಅಂದಾಗ ಮೇಲಕ್ಕೆ ಬರ್ತೀವಿ. ಹಿಂಗಂದಾಗ ನನಗೆ ಈಜು ಬರುತ್ತೆ. ನಿಮಗೆ ಬರುತ್ತಾ? ಇಲ್ಲಿ ಎಷ್ಟು ಜನಕ್ಕೆ ಈಜು ಬರುತ್ತೆ? ಕಲಿಬೇಕು ನೀವು ಈಜು. ಎಲ್ಲಿ ಅಕಸ್ಮಾತ್ ಏನಾರ ಕಾಲ್ಜಾರಿ ಬಿದ್ದಾಗ ಒಂದು ಗಂಡಾಂತರ ಇರ್ತಾರೆ, ನಾವು ತಕ್ಷಣ ಈಜು ಬಂದ್ರೆ ಆರಾಮದಲ್ಲ ಸೇರು. ನೀರಲ್ಲಿ ಧುಮುಕ್ತಿರಲ್ಲ. ನೀರಿನಲ್ಲಿ ಧುಮುಕ್ತಾಗ ಸ್ವಲ್ಪ ಹಿಂಗ ಅನ್ಬೇಕು. ಹಿಂಗಂದ್ರೆ ಮೇಲೆ ಕೆಚ್ಚಿಬಿಡೋದು. ಹಿಂಗಂದ್ರೆ ಕೆಳಗೆ ಸ್ಮೈನ್ಯನ ಹೋಗ್ತಾ ಇರ್ತಾರೆ. ಗೊತ್ತಾದ್ ನೋಡ್ರಿ ಎಷ್ಟು ಈಜಿ ಐತೆ. ನೀರಿಗೆ ಧುಮುಕಿದ ತಕ್ಷಣ ನೀರ್ ಹಿಂಗ್ ಅದುಮಿದ ತಕ್ಷಣ ಮೇಲೆ ಕೆತ್ತಿ ಬಿಡುತ್ತೆ. ನೀರು ಧುಮುಕಿದ ತಕ್ಷಣ ಮತ್ತೆ ಹಿಂಗಂದ್ರೆ ಸೀದಾ ಕೆಳಗೆ. ಅದಕ್ಕೆ ಹೇಳ್ತಾರೆ, ಕಲಿಯ ತನಕ ಬ್ರಹ್ಮ ವಿದ್ಯೆ, ಕಲ್ಪಿ ವಿದ್ಯೆ. ಈಜ್ ಬರೋರು ನೋಡಿ, ನೀವ್ ಏನೇನು ಅನ್ಬೇಡ್ರಿ, ಕೈ ಕಾಲು ಅನ್ಬೇಡ್ರಿ. ನೀವು ನೀರಲ್ಲಿ ಧುಮುಕ್ರಿ, ನೀವು ತೇಲ್ತಾನೆ ಇರ್ತೀರ. ಈಜ್ ಬಂದ್ರೆ ಅದೆಲ್ಲ ತೇಲ್ಸುತ್ತ. ಅದು ನೀವು ನೀರು ಬರ್ದಂಗೆ ಏನಾದ್ರು ಕಾಲ್ ಜಾರಿ ಬಿದ್ಬಿಡ್ರಿ, ಮತ್ತೆ ಅಪ್ಪಾ ಮುಳುಗಿಸ್ಬಿಡೋದು. ಹೆಂಗಿರ್ಬೋದು ನೋಡ್ರಿ. ನೀವು ಎಷ್ಟೇ ಹುಷಾರು ಬಾವಿ ಮೆಲ್ಲ ತಿಳಿತೀನಿ ಅಂದ್ರೂ ಕೂಡ ಕಾಲ್ ಜಾರಿ ಬಿದ್ಬಿಡ್ರಿ. ಈಜ್ ಬರೋನು ದಡ ಇಳಿತಾನೆ ಅವನ ಜಾಗ. ನೀರಿನ ಗಂಡ ಅಂತ ಇರು, ಕರೆಂಟಿನ ಗಂಡ ಅಂತ ಇರು, ಹಾವು ಕಡಸಾಯ ಗಂಡ ಅಂತ ಏನೇನೋ ಇರ್ತವೆ. ಗೊತ್ತಾಯ್ತಾ? ಅದಷ್ಟು ನಾವೇನ್ ಮಾಡಬೇಕು ಅಂದ್ರೆ ಎಚ್ಚರದಿಂದ ಇರಬೇಕು. ಎಚ್ಚರದಿಂದ ಡುಬಕಿಯ ಸಿಂಧು ಮೇ ಗೊತ್ತಕಾರ ಲಗಾತ ಹೈ. ಒಬ್ಬ ಈಜುಗಾರ ಆಳವಾದ ಸಮುದ್ರದಲ್ಲಿ ಮುಳುಗೋದಿಕ್ಕೆ ಪ್ರಯತ್ನ ಮಾಡ್ತಾನೆ. ನಂತರ ಜಾಕರ್ ಖಾಲಿ ಲೌಟ್ಕರ್ ಮುಳುಗ್ತಕ್ಕಂಥ ಸಂದರ್ಭದಲ್ಲಿ ಮುಕ್ಕಾಲು ಭಾಗ ಮುಳುಗಿ ಬರಿಗೈಯಲ್ಲಿ ವಾಪಸ್ ಬರ್ತಾನೆ. ಬರಿಗೈಯಲ್ಲಿ ಯಾಕೆ ವಾಪಸ್ ಬರ್ತಾನೆ? ಅವನಿಗೆ ಆಗೋದಿಲ್ಲ, ತುಂಬಾನೇ ಭಯ ಅನ್ಸುತ್ತೆ. ಆದ್ರೆ ಮಿಲ್ತೆ ನಹಿ ಸಹಜಿ ಮೋತಿ ಗಹರೆ ಪಾನಿ ಮೇ. ಮೇಲಕ್ಕೆ ಬಂದ್ಮೇಲೆ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ ಏನ್ ಹೇಳ್ತಾನೆ? ಮಿಲ್ತೆ ನಹಿ ಸಹಜ ಮೋತಿ ಗಹರಿ ಪಾನಿ ಮೇ. ಅಯ್ಯೋ, ಆಳವಾದ ಸಮುದ್ರದಲ್ಲಿ ನನಗೆ ಮುತ್ತು ರತ್ನಗಳು ಸಿಗ್ತವೋ ಎಂಬೋ, ಏನಪ್ಪ ದೇವರೇ ಕಾಪಾಡಬೇಕು ಅಂತಾನೆ. ನಾನು ಸಿಗುತ್ತವೆ ಅಂತ ಹೇಳ್ತಿಲ್ಲ ಅವನು, ಸಿಗ್ತವೋ ಇಲ್ಲೋ ಭವಿಷ್ಯ ಹೇಳ್ತಾನೆ. ಷಡ್ತಾ ದುಗಾನ ಉತ್ಸಾಹಿಸಿ ಐರಾನಿವೆ. ಆದ್ರೆ ಎರಡನೇ ಬಾರಿ ಮುಳುಗ್ತಾನಲ್ಲ, ಅವಾಗ ಯೋಚನೆ ಮಾಡ್ತಾನೆ. ದುಗಾನ ಎರಡನೇ ಬಾರಿ ಮುಳುಗ್ತಾನೆ, ಉತ್ಸಾಹ ಅವನಿಗೆ ಸಂತೋಷ ಆಗುತ್ತೆ. ಆರಾಮಾಗಿ ತರ್ತೀನಿ. ಫಸ್ಟ್ನೇ ಬಾರಿ ಮುಕ್ಕಾಲು ಭಾಗ ಹೋಗಿದ್ದೀನಿ, ಏನು ಅನ್ಸಿಲ್ಲ. ಈಗ ನಾನು ಸ್ವಲ್ಪ ದೂರನ ದುಗಾನ ಉತ್ಸಾಹಿಸಿ ಐರಾನಿಮೆ ಆಸಾನ್, ಆರಾಮ್ಸೆ ನಾನು ಸಮುದ್ರದ ತಳವನ್ನು ಮುಟ್ತೀನಿ, ತರ್ತೀನಿ ಅಂದ್ಕೊಂಡು ತಂದೆ ತರ್ತೀನಿ ಅಲ್ಲ, ಸಮುದ್ರದ ತಳವನ್ನು ಮುಟ್ತೀನಿ ಅಂತ ಎರಡನೇ ಬಾರಿ ಮುಳುಗಿದಾಗ ನೋಡಿ, ಮುಟ್ಟಿ ಉಸ್ಕಿ ಖಾಲಿ 6 ಬಾರ್ ನೈ ಹೋದ. ಸಮುದ್ರದ ತಳವನ್ನು ಮುಟ್ಟಿ ಅಂದ್ರೆ ಮಣ್ಣು ಕೆಸರು ಸಿಕ್ತು. ಉಸ್ಕಿ ಖಾಲಿ ಸದ್ಯ ನನಗೆ ಸಿಕ್ಕಿದೆ. ನನಗೆ ಖಾಲಿ ಬರಿಗೈಯಲ್ಲಿ ಅಂತ ಇಲ್ಲ, ಸಮುದ್ರದ ತಳವನ್ನು ಮುಟ್ಟಿದ್ದೀನಿ, ಕೈಯಲ್ಲಿ ಕೆಸರು ಸಿಕ್ಕಿದೆ,
ಮಣ್ಣು ಇದೆಯೋ ಮುತ್ತಿದೆಯೋ ಗೊತ್ತಿಲ್ಲ, ನನ್ನ ಕೈಯಲ್ಲಿ ಇದೆ. ಬಾ ನೈವತಿ ಸದ್ಯ ಏನೂ ಇಲ್ಲ, ಮಣ್ಣಂತ ಸಿಕ್ಕಿದೆಯಲ್ಲ ಅಂತ ಮೇಲೆ ಬರ್ತಾನೆ. ಮೇಲೆ ಬಂದು ನೋಡ್ತಾನೆ, ಮಣ್ಣಿನಲ್ಲಿ ಅವನು ಅಂದ್ಕೊಂಡಿದ್ದಿಲ್ಲ ಬರೀ ಮಣ್ಣು ಐತಿ ಅಂದ್ಕೊಂಡಿದ್ದಾನೆ. ಆದ್ರೆ ಮೇಲ್ಗಡೆ ಮಣ್ಣು ಯಾವಾಗ ಹಿಡ್ಕೊಂಬಂದಾನೆ. ಆ ಮಣ್ಣನ್ನು ಹಿಡ್ಕೊಂಡು ನೀರು ನಿಂಗೆ ಅಂತ 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 ಬಂದ್ರೆ ಮಣ್ಣೆ ಕಳಚಿ ಹೋಗುತ್ತೆ ಅಷ್ಟಕ್ಕೆ. ಹೌದಾ? ಎರಡು ಕೈ ಇರುತ್ತಲ್ಲ, ಇದು ಎರಡು ಕೈನು ನೀರು ಅಗಲ ಮಾಡಿ ಅಂತ ಇರ್ಬೇಕು. ಬರೀ ಹಿಂಗಂದ್ರೆ ಆಗಲ್ಲ, ಎರಡೂ ಕೈ. ಅವ್ನು ಹೆಂಗ್ ಬಂದೇನ ಒಂದ್ ಕೈ ಅಂದ್ಕೊಂಡು ಒಂದು ಹಿಂಗೆ ಇಟ್ಕೊಂಡಿದ್ದಾನೆ. ಮೇಲ್ಕೊಂಡು ಮಣ್ಣು ಅಂತಾನೆ. ಸ್ವಲ್ಪ ಕೆಸರಿನಲ್ಲಿ ಮುತ್ತುಗಳಿವೆ. ಇನ್ನು ಕೆಲವು ತಪ್ಪಿಸ್ಕೊಂಡು ಕೆಳಗೆ ಹೋಗಿರ್ಬೋದು ಬರುವಾಗ. ಹೌದಾ? ಮುತ್ತುಗಳಿವೆ. ಅವಾಗ ಅವನಿಗೆ ನೋಡಿ ಖುಷಿ ಆಯ್ತಂತೆ. ಕೋಶಿಶ್ ಕರ್ನೆವಾಲ ಕಬಿ ಪ್ರಯತ್ನ ಮಾಡುವವನು ಜೀವನದಲ್ಲಿ ಎಂದೂ ಕೂಡ ಅವನು ಪ್ರಯತ್ನ ಮಾಡ. ಸಮುದ್ರದ ದಂಡೆ ಮೇಲೆ ಕೂತ್ಕೊಂಡು ಜಪ ಮಾಡಿದ್ರೆ ದೇವರು ಪ್ರತ್ಯಕ್ಷನಾಗಿ ನನಗೆ ಮುತ್ತುರತ್ನ ಕೊಡ್ತಾನೆ? ಕೊಡಲ್ಲ. ಜಪಮಾಲೆಯನ್ನು ಹಿಡಿದು ಜಪ ಮಾಡಿದೊಡೆ ಮುತ್ತು ರತ್ನಗಳು ದೊರೆಯುವುದಿಲ್ಲ. ಯಾರು ಆಳವಾದ ನೀರಿನಲ್ಲಿ ಮುಳುಗಿ ಸಮುದ್ರದ ತಳವನ್ನು ಮುಟ್ತಾರೋ ಅವರಿಗೆ ಮಾತ್ರ. ಯಾರು ಕಷ್ಟಪಟ್ಟು ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಓದಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಂತಾರೋ ಅವರು ಡಿಸ್ಟಿಂಕ್ಷನ್ ಬರ್ತಾರೆ. ಯಾವಾಗೋ ಬೇಕೋ ಬೇಡ ಅಂತ ಅಲ್ಪ ಸ್ವಲ್ಪ ಓದಿದರೋ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ನೀವು ಎಷ್ಟು ಓದ್ತಿರೋ ಎಷ್ಟು ಬರೀತೀರೋ ಅಷ್ಟು ಪ್ರತಿಫಲ ಬರುತ್ತೆ. ಆದ್ರಿಂದ ನೀವು ಈ ಮನೆ ಹಂತದಲ್ಲಿ ನೀವು ನಿಮ್ಮ ಪ್ರಯತ್ನ ಸಾಕಷ್ಟು ಇರಬೇಕು. ಯಾವುದಕ್ಕೂ ಕೂಡ ಹಿಂಜರಿಬಾರದು, ಹಿಂದೆ ನೋಡಬಾರದು. ಅಕ್ರಾತ ಅಂದ್ರೆ ನಿಶ್ಚಿಂತರಾಗಬಾರ್ದು. ಏನು ತುಂಬಾನೇ ಬೇಸರ ಆಗಿದೆ ಅಂತಕ್ಕಂಥ ಮಾತನ್ನ ಯಾವತ್ತೂ ಕೂಡ ಅಂದಂಗೆ ನಿಮ್ಮ ಗುರಿಯನ್ನ ಇರುವೆ ಯಾವ ರೀತಿ ಮುಟ್ಟತ್ತೋ 101 ಸಲ ಮಾತ್ರ ಗುರಿ ನಾನು ಮುಟ್ತೀನಿ ಅಂತಕ್ಕಂಥ ಸಾಧನೆ ನಿಮ್ಮದಾಗಿರಬೇಕು ಮಕ್ಕಳೇ. ನೆಕ್ಸ್ಟ್ ಲಾಸ್ಟ್ ಪ್ಯಾರ. असफलता एक चुनौती है, इसे स्वीकार करो. ನಿನ್ನ ಜೀವನದಲ್ಲಿ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ನಿನ್ನ ಜೀವನದಲ್ಲಿ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ, ಅದನ್ನ ನೀನು ಸ್ವೀಕರಿಸು. ಸಿಕ್ಕಂತ ಅವಕಾಶವನ್ನು ನೀನು ಸ್ವೀಕರಿಸು. ಸ್ವೀಕಾರ ಕರೋ ಚುನೌತಿ. ನಿನಗೆ ಒಂದು ಅವಕಾಶ ಸಿಕ್ಕಿ ಕೂಡಿ ಬಂದಿದೆ, ಅದನ್ನ ಸ್ವೀಕರಿಸು. ಕ್ಯಾ ಕಬಿ ರಹಿ ಗೈ, ಮತ್ತ್ಯಾಕೆ ನೀನು ಹಿಂದಿರುಗಿ ನೋಡ್ತಾ ಇದೀಯಾ? ಕಬಿ ರಹ ಗೈ ದೇಖೋ ಯಾ ಸುಧಾರ್ ಕರೋ. ನಿನಗೆ ಏನೇ ತೊಂದರೆಗಳು ಬಂದರೂ ಕೂಡ ನೀನು ಸುಧಾರಿಸ್ಕೋ, ತಾಳ್ಮೆಯಿಂದ ಇರು. ನಿನಗೊಂದು ಅವಕಾಶ ಸಿಕ್ಕಿದೆ, ಅದನ್ನು ಸ್ವೀಕಾರ ಮಾಡು. ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಮೀರ ಹೀಗೈ ಏನಾದ್ರೂ ಕೊರತೆ ಬಂದಿರಬಹುದು, ಏನಾದ್ರೂ ತೊಂದರೆ ಆಗ್ಬಹುದು. ದೇಖೋ ಸುಧಾರಿಸರು. ತಾಳ್ಮೆಯಿಂದ ಅದನ್ನ ನೀನು ತಗೋಬೇಕು, ನಿಧಾನವಾಗಿರ್ಬೇಕು, ಸುಧಾರಣೆ ಮಾಡಿಕೊಂಡು ತಗೋಬೇಕು. ಜಬ್ ತಕ್ ನಾ ಸಫಲ್ ಹೋ, ಎಲ್ಲಿಯವರೆಗೆ ನೀನು ಜೀವನದಲ್ಲಿ ಸಫಲನಾಗುವವರೆಗೂ, ನಿನ್ನ ಜೀವನದಲ್ಲಿ ನಿನ್ನ ಸಫಲತೆಯನ್ನು ಹೊಂದುವವರೆಗೂ ನೀನು ಚೈನಾಕೋ ತ್ಯಾಗ, ನೀನು ತ್ಯಾಗ ಮಾಡು. ನಿನ್ನ ನಿದ್ರೆಯನ್ನು ಹೊರತುಪಡಿಸಿ ನೀನು ತ್ಯಾಗ ಮಾಡಬೇಕಾಗಿದೆ. ಯಾವುದಕ್ಕೋಸ್ಕರ? ನಿನ್ನ ಒಂದು ಸ್ವೀಕಾರಕ್ಕೋಸ್ಕರ. ನಿನಗೆ ಒಂದು ಅವಕಾಶ ಸಿಕ್ಕಿರೋದನ್ನ ನೀನು ಅದನ್ನ ಪಡಿಬೇಕಾದ್ರೆ ಜಬುತಕ್ ನಾ ಸಫಲ ಹೋ, ಎಲ್ಲಿವರೆಗೂ ಸಫಲತೆಯನ್ನು ಪಡಿಸಿ ಅಲ್ಲಿವರೆಗೂ ನೀನು ಚೈನಾಕೋ ತ್ಯಾಗ ಕರೋ. ನಿನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ತ್ಯಾಗವನ್ನು ಮಾಡು. ಸಂಘರ್ಷ ಮೈದಾನ ಚೋಡ್ಕರ್ ಮತ್ತು ಇಂಥ ಒಂದು ಸುವರ್ಣ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಬೆನ್ನು ತೋರಿಸಿ ನೀನು ಓಡಿ ಹೋಗಬೇಡ. ಯಾವುದೇ ಒಂದು ಅಡ್ಡಿ ಆತಂಕಗಳು ಬಂದರೂ ಕೂಡ ಎದರಿ ನೀನು ಬೆನ್ನು ತೋರಿಸಬೇಡ. ಅದನ್ನು ಗುರಿಯನ್ನು ಮುಟ್ಟಲಿಕ್ಕೆ ಮುಂದೆ ಸಾಗು. ಕುಚ್ ಕಿಯೇ ಬಿನಾ ಹಿ ಜೈ ಜೈಕರಿ ತೆಗಿಯೋದು. ಯಾವುದಾದ್ರೂ ಒಂದು ವಸ್ತು ಸಿಗಬೇಕು ಅನ್ನೋದಾದ್ರೆ ಮತ್ತೊಂದು ಕಳ್ಕೋಬೇಕಾಗುತ್ತೆ, ಮತ್ತೊಂದನ್ನು ನಾವು ಪಡಿಬೇಕು ಅಂದ್ರೆ ಮತ್ತೊಂದನ್ನು ಹೊರತುಪಡಿಸಬೇಕಾಗುತ್ತೆ. ಆದ್ದರಿಂದ ಕುಚ್ ಕಿಯೇ ಬಿನಾ ಜೈ ಜೈಕರ್ ನೈವ, ನಿನಗೆ ಖಂಡಿತವಾಗಲೂ ಜಯ ಆಗುತ್ತೆ. ನೀನು ಕಷ್ಟಪಟ್ಟು ಮುಂದೆ ಹೋಗಿದ್ದಾರೆ, ನಿನಗೆ ಜಯ ಲಭಿಸುತ್ತೆ, ಅನುಕೂಲ ಆಗುತ್ತೆ. ಕೋಶಿಶ್ ಪ್ರಯತ್ನ ಮಾಡುವ ಜೀವನದಲ್ಲಿ ಎಂದೂ ಕೂಡ
ಓದ್ಬಿಟ್ಟಿಲ್ಲ. ಬಹುಶಃ ಇದನ್ನ ನೀವೆಲ್ಲರೂ ಲಾಸ್ಟ್ ಪಾರ್ಟ್ ಇದೆ, ಇದನ್ನೆಲ್ಲ ನೀವು ನೋಟ್ಸ್ ಬರ್ಕೊಂಡು ಇನ್ನು ಬರ್ದಾದ್ಮೇಲೆ ನಾನು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ ತಡೆ ಇದ್ರ ಬಗ್ಗೆ ಮುಗಿಸಿ ಆಮೇಲೆ ಹೇಳ್ತೀನಿ. ಎಲ್ಲಿ ಒಂಚೂರು ಪದ್ಯ ಹೇಳ್ರಂತ ಯಾರು ಒಂಚೂರು ಯಾರು ಓದ್ತಾರೆ? ನೀವು ಓದಿ, ಮೊದಲನೇ ತರ ಓದ್ ಒಂಚೂರು, ಎರಡೆರಡು ಸಾಲ ಓದ್ರಿ. लहरों से डरकर नौका पर नहीं होती, कोशिश करने वालों की कभी हार नहीं होती। नहीं चिमटी जब जाना लेकर चलती है, चलती दीवारों पर सौ बार फिसलती है। मन का विश्वास रगों में साहस बढ़ता है। चढ़कर गिरकर चढ़ना अकड़ाता है। आखिर उसकी मेहनत बेकार नहीं होती, कोशिश करने वालों की कभी हार नहीं होती। गुड। नेक्स्ट यार होता ನೀನೇ ಓದೆ ಉಡುಮೆ ದುಡುಕಿಯ ಅವಳು ಓದ್ತಿಲ್ಲ ಗೊತ್ತಕೋರ್ ಏನು ವೇದಾವತಿ ಓದ್ಬೇಕಂತ 26 दुगुन उत्साह हैरानी में मिट्टी उसकी काली कोशिश करने वाले की कभी हार नहीं होती। और यार कौन पढ़ा सकते हैं? इन्यार होते हैं ನೀನು ಹೇಳು, 2 ಸಾಲ ಹೇಳು. उसके ಇಲ್ಲ उसके ಇಟ್ಕೊಂಡು ಹೇಳು. असफलता असफलता एक चुनौती है, इसे स्वीकार करो। क्या कमी रह गई, देखो और सुधार करो। जब तक ना सफल हो चैन को त्यागो तुम संघर्ष का मैदान छोड़कर मत भागो तुम कुछ किए बिना ही जब का नहीं होती, कोशिश करने वालों की कभी रहा नहीं होती। Sit down. इसके बारे में 2-3 प्रश्न पूछता हूँ, प्रश्नों के जवाब देना चाहिए, ठीक है? वेदावती, किससे डरकर नौका पार नहीं होती? किससे डरकर नौका पार नहीं होती? लहरों से। लहरों से डरकर नौका पार नहीं होती। लहरों से डरकर नौका पार नहीं होती। इसका अर्थ क्या है कन्नड़ में? यार तेरा इसका अर्थ क्या है? ಅಲೆಗಳಿಗೆ ಅಂಜಿದರೆ ದೋಣಿ ದಡ ಸೇರಲು ಸಾಧ್ಯವಿಲ್ಲ. ಗುಡ್. ಅಲೆಗಳಿಗೆ ಅಂಜಿದರೆ ದೋಣಿ ಸೇರಲು सुनो प्लीज। दान लेकर कौन चलती है? अपने हाथ में दान लेकर कौन चलती है? चींटी। वाक्यों में प्रयोग, वाक्यों में जवाब दीजिए। दान देकर चींटी चलती है, दान लेकर चींटी चलती है। ಅನ್ನದ ಅಗಡನ್ನ ಬಾಯಲ್ಲಿ ಕಚ್ಚಿಕೊಂಡು ಹೋಗ್ತಾ ಇದೆ. Sit गुड। चींटी कहाँ चढ़ती है देवी? चींटी कहाँ चढ़ती है? दीवार पर चढ़ती है। ಇರುವೆ ಎಲ್ಲಿಗೆ ಹತ್ತುತ್ತಾ ಇದೆ? ಮೇಲೆ ಹತ್ತುತ್ತಾ ಇದೆ. ಹೌದಲ್ಲ? Sit down। चींटी का मतलब क्या है लक्ष्मी? चींटी का अर्थ क्या है? चींटी का अर्थ गिरवे। दान का अर्थ क्या है? दान, अपने हाथ में दान लेकर अन्ना, खुद को अन्ना। नेक्स्ट, दीवार का अर्थ क्या है नागरत्न? दीवार, दीवार घोड़ी, घोड़े। दीवार का मतलब घोड़े। हौदಲ್ಲ? नेक्स्ट, सिडन। सागर में डुबाने वाला व्यक्ति कौन थे? सागर में डुबाने वाला व्यक्ति कौन थे? गोताखोर।
ಸಾಗರ್ ಮೇ ಡುಬಾನೆ ವಾಲಾ ಗೋತಖೋರ್. ಆ ಸಮುದ್ರದಲ್ಲಿ ಮುಳುಗ್ತಕ್ಕಂಥವನು ಯಾರು? ಗೋತಖೋರ್. ಗೋತಖೋರ್ का मतलब क्या है? ಈಜುಗಾರ. ಗೋತಖೋರ್ का मतलब ಈಜುಗಾರ. Sit down. ಕೂತ್ಕೊಳ್ಳಿ.